ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಅಷ್ಟು ದೊಡ್ಡ ಶ್ರೀಮಂತರಿದ್ದಾರೆ, ಇಷ್ಟು ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ಇವತ್ತು ನಾವು ಒಬ್ಬ ಮಹಿಳೆಯರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಇವರ ವಯಸ್ಸು ಬಂದ್ಬಿಟ್ಟು 73 ವರ್ಷದ ಇವರು. ಸೊ ಇವರು ಇವತ್ತು 2023 ಒಂದು ಗಣನೆಯ ಪ್ರಕಾರ ಅದಾನಿ ಆಗಿರ್ಬೋದು ಅಥವಾ ಅಂಬಾನಿಯರಾಗಿರ್ಬೋದು, ಅವರನ್ನು ಮೀರಿಸಿ ಇವರು ಶ್ರೀಮಂತಿಕೆಯನ್ನು ಪಡೆದಿದ್ದಾರೆ. ಸೊ ಸ್ನೇಹಿತರೆ, ಯಾರಿವರು, ಇವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೂ ಇವರು ಯಾವ ರೀತಿಯಾಗಿ ಇವರ ಒಂದು ಜೀವನ ಶೈಲಿ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರಿನಾ ಸ್ನೇಹಿತರೆ? ಸೊ ಇದನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಕೆಲವೊಂದು ವೆಬ್ಸೈಟ್ಸ್ಗಳನ್ನು ನಾವು ರೆಫರ್ ಮಾಡಬೇಕಾಗತ್ತೆ. ಸೊ ಬನ್ನಿ ರೆಫರ್ ಮಾಡೋಣ, ಹಾಗೂ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇವರ ಹೆಸರು ಬಂದ್ಬಿಟ್ಟು ಸಾವಿತ್ರಿ ಜಿಂದಾಲ್ ಅಂತ. ನಮಗೆ ಡೇಟಾ ಸಿಕ್ಕಿರ್ತಕ್ಕಂಥದ್ದು ವಿಕಿಪೀಡಿಯಾದಿಂದ ಡೇಟಾನ ತೊಗೊತಾ ಇದ್ದೀನಿ. ಇವರ ಜನನ ಬಂದ್ಬಿಟ್ಟು 20 ತಾರೀಕು ಮಾರ್ಚ್ 1940 ಇವರ ಜನನ ಆಗಿದೆ. ಸೊ ಇವರು ಟಿಂಕುಯಾ ಅಸ್ಸಾಂನಲ್ಲಿ ಜನಿಸಿದಂಥವರು. ಇವರ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ನು, ಎಜುಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ. ಇವರ ಆಕ್ಯುಪೇಷನ್ ಅಂದರೆ ಇವರ ಕಾರ್ಯ ಬಂದ್ಬಿಟ್ಟು ಇವರು OP ಜಿಂದಾಲ್ ಗ್ರೂಪಿನ ಚೇರ್ಪರ್ಸನ್ ಆಗಿರ್ತಾರೆ. ಹೌದು ಸ್ನೇಹಿತರೆ, ಇವರು ಒಂದು ಪೊಲಿಟಿಕಲ್ ಲೀಡರ್ ಸಹ ಹೌದು. OP ಜಿಂದಾಲ್ ಅಂತ ಹೇಳಿದ್ರೆ ಓಂ ಪ್ರಕಾಶ್ ಜಿಂದಾಲ್ ಅಂತ ಹೇಳಿಬಿಟ್ಟು ಇವರು 1930ರಿಂದ 2005 ಇವರ ಒಂದು ಜೀವನದ ಕಾಲಾವಧಿಯನ್ನು ಇಲ್ಲಿ ತೋರಿಸಲಾಗಿದೆ ಅಲ್ವಾ. ಸೊ ಸ್ನೇಹಿತರೆ, ಇವರು ಪೊಲಿಟಿಕಲ್ ಪಾರ್ಟಿ, ಇವರ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಅಂತ ನಾವೇನು ಕರಿತೀವಿ ಅದು. ಸೊ ಇವಾಗ ಇವರ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಸಾವಿತ್ರಿ ದೇವಿ ಜಿಂದಾಲ್ ಅವರು 20ನೇ ತಾರೀಕು ಮಾರ್ಚ್ 1940 ಜನಿಸಿದ್ದು. ಇವರು ಭಾರತದ ಒಂದು ವೈವಾಹಿಕ ಮಹಿಳೆ ಹಾಗೂ ಒಂದು ಪೊಲಿಟಿಷಿಯನ್ ಆಗಿ ಗುರುತಿಸಿಕೊಂಡವರು. ಸೊ ಇವರು OP ಜಿಂದಾಲ್ ಗ್ರೂಪಿನ ಒಂದು ಚೇರ್ಮನ್ ಕೂಡ ಹೌದು. ಅಷ್ಟೇ ಅಲ್ಲದೇ ಇವರು ಮಹಾರಾಜ ಅಗ್ರಸನ್ ಮೆಡಿಕಲ್ ಕಾಲೇಜ್ ಇನ ಪ್ರೆಸಿಡೆಂಟ್ ಕೂಡ ಹೌದು, ಆಗ್ರೋಹದಲ್ಲಿ ಇರ್ತಕ್ಕಂತಹದ್ದು. ಸೊ ಸ್ನೇಹಿತರೆ, ಜಿಂದಾಲ್ ಫ್ಯಾಮಿಲಿಯ ನೆಟ್ವರ್ತ್ ಬಂದ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ ಪ್ರಕಾರ ಎಸ್ಟಿಮೇಟೆಡ್ $24.5 ಬಿಲಿಯನ್ ಇರ್ತಕ್ಕಂತಹದ್ದು. ಇವರ ಒಂದು ಬಯೋಗ್ರಫಿ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಜಿಂದಾಲ್ ಅವರು ಅಂದರೆ ಈ ನಮ್ಮ ಸಾವಿತ್ರಿ ದೇವಿ ಜಿಂದಾಲ್ ಅವರು ಟಿಂಕುಯಾ ಅಸ್ಸಾಂನಲ್ಲಿ ಜನಿಸಿದ್ದು. ಇವರು ಒಂದು ಹಿಂದೂ ಮಾರವಾಡಿ ಸಮಾಜಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಇವರು 1970 ಓಂ ಪ್ರಕಾಶ್ ಜಿಂದಾಲ್ ಅವರಿಗೆ ಧರ್ಮಪತ್ನಿಯಾಗಿ ಮೊರೆ ಹೋಗ್ತಾರೆ. ಸೊ ಈ ಓಂ ಪ್ರಕಾಶ್ ಜಿಂದಾಲ್ ಅನ್ನುವಂಥವರು ಈ ಜಿಂದಾಲ್ ಗ್ರೂಪಿನ ಸ್ಥಾಪಕರು. ಅಷ್ಟೇ ಅಲ್ಲದೆ ಇವರು ಸ್ಟೀಲ್ ಮತ್ತು ಪವರ್ ಒಂದು ಬಿಸ್ನೆಸ್ಸಲ್ಲಿ ಇವರು ಕೈಯನ್ನು ಹೂಡಿಕೆಯನ್ನು ಮಾಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೇ ಸ್ನೇಹಿತರೆ, ಜಿಂದಾಲ್ ಅವರು ಹರಿಯಾಣ ಸರ್ಕಾರದ ಒಬ್ಬ ವಿಧಾನಸಭಾ ಮೆಂಬರ್ ಕೂಡ ಹೌದು ಆಗಿದ್ದರು. ಇವರ ಕಾನ್ಸ್ಟಿಟ್ಯೂಯೆನ್ಸಿ ಬಂದ್ಬಿಟ್ಟು ಹೈಸರ್ ಅಂತ. ಇವರು ಸಾವಿತ್ರಿ ದೇವಿ ಜಿಂದಾಲ್ ಅವರು 2014 ಎಲೆಕ್ಷನ್ಸ್ನ ಸೋಲ್ತಾರೆ ಹರಿಯಾಣ ಅಸೆಂಬ್ಲಿಯಲ್ಲಿ. ಅದಾದ ನಂತರ ಇವರು ಅವರ OP ಜಿಂದಾಲ್ ಅವರ ನಂತರದಲ್ಲಿ ಇವರು ಜಿಂದಾಲ್ ಸಂಸ್ಥೆಗೆ, ಜಿಂದಾಲ್ ಗ್ರೂಪಿಗೆ ಚೇರ್ಪರ್ಸನ್ ಆಗಿ ನೇಮಕಗೊಳ್ತಾರೆ. ಇನ್ನು OP ಜಿಂದಾಲ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇವರು 2005 ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ನಲ್ಲಿ ಕೊನೆ ಉಸಿರುಗಳನ್ನು ಎಳೆದಿರ್ತಕ್ಕಂಥವ್ರು. ನಮ್ಮ ಸಾವಿತ್ರಿ ದೇವಿ ಜಿಂದಾಲ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಕಾರ್ಯಕರ್ತೆಯೂ ಹೌದು. ಸ್ನೇಹಿತರೆ, 2016 ಪ್ರಕಾರ ಸಾವಿತ್ರಿ ದೇವಿಯವರು ಭಾರತದ 16ನೇ ಶ್ರೀಮಂತ ಮಹಿಳೆಯಾಗಿರ್ತಾರೆ. ಸೊ ಅವರ ನೆಟ್ವರ್ತ್ ಬಂದ್ಬಿಟ್ಟು $4 ಬಿಲಿಯನ್ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರು ಜಗತ್ತಿನ 453ನೇ ಶ್ರೀಮಂತ ವ್ಯಕ್ತಿಯಾಗಿರ್ತಾರೆ 2014 ಪ್ರಕಾರ ಅಲ್ವಾ.
ಸ್ನೇಹಿತರೆ, ಇನ್ನು ಇವರ ಒಂದು ಪೊಲಿಟಿಕಲ್ ಲೈಫಿನ ಬಗ್ಗೆ ನಾವು ಮಾತಾಡೋದಾಯಿತು ಅಂತ ಹೇಳಿದ್ರೆ 2005ರಲ್ಲಿ ಹರಿಯಾಣ ವಿಧಾನಸಭಾದಲ್ಲಿ ಇವರು ಮೆಂಬರ್ ಆಗ್ತಾರೆ. ಅದಾದ ನಂತರ ಇವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೇ ಸ್ನೇಹಿತರೆ, ಇವಾಗ ನಾವು ಇವರ ಒಂದು ಅಚೀವ್ಮೆಂಟಿನ ಬಗ್ಗೆ ತಿಳ್ಕೊಳ್ಳೋಣ. ಸೊ ನನಗೆ ಡೇಟಾ ನಿಮ್ಮ ಎದುರುಗಡೆನೇ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಜಿಂದಾಲ್ ಸ್ಟೀಲ್, ಜಿಂದಾಲ್ ಸ್ಟೀಲ್ ಪವರು, JSW ಎನರ್ಜಿ, ಜಿಂದಾಲ್ ಸ್ಟಾಲ್, ಸಾ ಮತ್ತು ಜಿಂದಾಲ್ ಸ್ಟೇನ್ಲೆಸ್. ಅಷ್ಟೇ ಅಲ್ಲದೇ ಇವರು JSWನಲ್ಲಿ ಒಂದು ಹೆಚ್ಚಿನ ಹೋಲ್ಡಿಂಗ್ಸ್ಗಳನ್ನು ಪಡೆದಂತಹವರು ಅಲ್ವಾ ಸ್ನೇಹಿತರೆ. ಇದಾದ ನಂತರ ಇವರು ಸಾವಿತ್ರಿ ದೇವಿ ಜಿಂದಾಲ್ ಅವರು 2023ರ ಒಂದು ಲೆಕ್ಕಾಚಾರದ ಪ್ರಕಾರ ಮುಖೇಶ್ ಅಂಬಾನಿಯವರಾಗಿರಲಿ ಅಥವಾ ಅದಾನಿಯವರಾಗಿರಲಿ ಅವರಿಗಿಂತಲೂ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ವರದಿಗಳನ್ನು ಇಲ್ಲಿ ನಾನು ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮಹಿಳೆಯರು ಅಂತ ಹೇಳಿದ್ರೆ ಬರೀ ಸುಮಾರು ಜನ ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ ಬರೀ ಅವರು ಮನೆಯಲ್ಲಿರಬೇಕಾಗತ್ತೆ ಅಥವಾ ಮನೆ ಕಾರ್ಯಗಳನ್ನು ಅಂತ. ಸೊ ಸ್ನೇಹಿತರೆ, ಈ ನಮ್ಮ ಸಾವಿತ್ರಿ ದೇವಿ ಜಿಂದಾಲ್ ಅವರು ಇವರು ಒಂದು ಒಳ್ಳೆಯ ಎಕ್ಸಾಂಪಲ್ಲು, ಒಂದು ಮೋಟಿವೇಶನ್ನು. ಸೊ ಇನ್ನೂ ಹೆಚ್ಚಿನ ಮಹಿಳೆಯರನ್ನು ನಾವು ಶ್ರೀಮಂತರಾಗೋದನ್ನು ನೋಡೋಣ ಈ ನಮ್ಮ ಭಾರತ ದೇಶದಲ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಮಾರ್ಕೆಟಲ್ಲಿ ಇನ್ವೆಸ್ಟನ್ನ ಮಾಡಬೇಕು, ನೀವೇನಾದರೂ ಮಾರ್ಕೆಟಲ್ಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ನ ಪಡಿಬೇಕು, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಸಹ ಅಲೈಸ್ ಬ್ಲೂ ಅಂತಕ್ಕಂತಹ ಒಂದು ಬ್ರೋಕರಿನ ಜೊತೆಯಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ವೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನಿಂದಲೇ ಪ್ರಾರಂಭ ಮಾಡ್ಬೋದು. ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡೋದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಫ್ರೀ ಆಫ್ ಕಾಸ್ಟಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.